ಎಲ್ಲರಿಗೂ ಸ್ವಾಗತ. ಆಲ್ ಈಸ್ ವೆಲ್ ಯೂಟ್ಯೂಬ್ ಚಾನಲ್ಗೆ. ಇವತ್ತೊಂದು ಹೊಸ ರೆಸಿಪಿ ಸಂಜೆ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಏನಂತಂದರೆ ಪೊಟ್ಯಾಟೊ ಮತ್ತು ಕಾರ್ನ್ ಯೂಸ್ ಮಾಡಿ ಮಾಡ್ತಾರಂಥ ಒಂದು ಸಂಜೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಜೋಳ ತೊಗೊಂಡಿದ್ದೀನಿ. ಜೋಳ ಮತ್ತು ಆಲೂಗೆಡ್ಡೆನ ಬೇರೆ ಬೇರೆ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಬಟ್ಲಷ್ಟು ಮಾಮೂಲಿ ಕಡಲೆ ಹಿಟ್ಟು, 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಂಜೆ ಮಾಡ್ಕೊಳ್ಳೋಕೆ ಮಾತ್ರ ತುಂಬ ಅಂದರೆ ತುಂಬ ಮಾಡಿಸಿ ಅಂತ ರೆಸಿಪಿ ಇದು. ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ, ನಂತರ ಜೀರಿಗೆ, ನಂತರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ, ನಂತರ ಒರೆಗಾನೋ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೋಬೇಕು ಇದಕ್ಕೆ. ಸೊ ಪಿಜ್ಜಾ ಮಾಡೋದೆಲ್ಲ ಬರುತ್ತಲ್ಲ ಒರೆಗಾನೋ, ಅದನ್ನು ಹಾಕ್ಕೊಂಡ್ರೆ ಸಾಕು. ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂತಂದರೆ ಇದಕ್ಕೆ ಆಲೂಗೆಡ್ಡೆಗೂ ಉಪ್ಪು ಹಾಕಿರ್ತೀವಿ, ಜೋಳಕ್ಕೂ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ ಒಂದೇ ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಈಗಲೇ ಕಲಿಸ್ಬೇಡಿ, ಆಲೂಗೆಡ್ಡೆ ಜೋಳ ಎಲ್ಲ ಬೆಂದಾದ್ಮೇಲೆ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜೋಳ ಆಲ್ಮೋಸ್ಟ್ ಬೆಂದಿದೆ, ಇವಾಗ ಆಲೂಗೆಡ್ಡೆನೂ ಬೆಂದಿದೆ. ಆ ಹಿಟ್ಟನ್ನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಇದನ್ನು ರೆಡಿ ಮಾಡ್ಕೊಳ್ಳೋಣ. ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಅದನ್ನು ಉಂಡೆ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 2 3 ಚಿಲ್ಲಿ, ಗ್ರೀನ್ ಚಿಲ್ಲಿ ತೊಗೊಂಡಿದ್ವಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ. ನಂತರ ಗರಂ ಮಸಾಲ, ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ವಿ, ಸ್ವಲ್ಪ ಉಪ್ಪು ಇದಕ್ಕಷ್ಟೇ. ನಂತರ ಏನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೋಬೇಕು. 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಚಿಲ್ಲಿ ಪೌಡ್ರು, ಅಚ್ಕಾರದ ಪುಡಿ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ನಿಮ್ಮ ಖಾರ ತಕ್ಕನಂತೆ, ನಿಮ್ಮ ಟೇಸ್ಟಿಗೆ ತಕ್ಕನಂತೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದಕ್ಕೆ ಜೋಳ ಹಾಕಬೇಕಲ್ಲ, ಇದರೊಳಗೆ ಜೋಳನ ಫಿಲ್ ಮಾಡಬೇಕು. ಬೆಂದಿರೋಂಥ ಕಾರ್ನ ಫಿಲ್ ಮಾಡಬೇಕೀಗ. ಇದನ್ನು ಈ ಥರ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿಕೊಂಡು ಚೆನ್ನಾಗಿ ರೋಲ್ ಮಾಡ್ಕೊಂಡು ಉಂಡೆ ಥರ ಮಾಡ್ಕೊಳ್ಳಿ. ಇದನ್ನು ಒಂದು ತಟ್ಟೆಗೆ ಇಟ್ಕೋಬೇಕೀಗ. ತುಂಬ ಚೆನ್ನಾಗಿ ಬರುತ್ತೆ. ಯಾರು ದಯವಿಟ್ಟು ಸ್ಕಿಪ್ ಮಾತ್ರ ಮಾಡೋಕೆ ಹೋಗ್ಬೇಡಿ, ಯಾಕೆಂದರೆ ನಾವು ಏನೇನು ಇಂಗ್ರೀಡಿಯೆಂಟ ಬಳಸ್ತೀವಿ ಅನ್ನೋದನ್ನು ನೋಡಿಕೊಂಡ್ರೆ ಅದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ. ಸಖತ್ ಇಷ್ಟ ಆಯಿತು ಎಲ್ಲರಿಗೂ. ಸೊ ಈ ಥರ ಬಾಲ್ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಈ ಏನು ಪೌಡ್ರ್ ಇದೆಯಲ್ಲ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಯಾಕೆ ಮಿಕ್ಸ್ ಮಾಡ್ಕೊಳ್ಳಲ್ಲ ಅಂತಂದರೆ ಅದು ಸ್ವಲ್ಪ ಎಣ್ಣೆ ಕುಡಿಯುತ್ತೆ ಅಂತ ಹೇಳಿ ಮಿಕ್ಸ್ ಮಾಡ್ಕೊಳ್ಳಲ್ಲ. 2 ನಿಮಿಷ ಎಣ್ಣೆ ಕಾದಿದೆ, ಕಾಯಕ್ಕೆ ಇಟ್ಟ ಮೇಲೆ ಇದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಹಿಟ್ಟೆಲ್ಲ ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು. ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಥರ ಜಾಸ್ತಿ ಮಿಕ್ಸ್ ಕೊಟ್ಟಷ್ಟು ಬೋಂಡದ ಹಿಟ್ಟು ಹದವಾಗುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿ. ಸೊ ನೋಡಿ ಬಾಲೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸ್ವಲ್ಪ ಸ್ಯಾಂಪಲ್ ಕೂಡ ಹಾಕಿದ್ದೀನಿ. ಒಂದೊಂದಾಗಿ ಈ ಥರ ರೋಲ್ ಗೀಲ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅದು ಮಧ್ಯೆ ಜೋಳ ಸಿಗ್ತಾ ಇರುತ್ತಲ್ಲ ಬಾಯಿಗೆ ತಿಂತಾ ಇರ್ಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಮನೇಲಿ ದಯವಿಟ್ಟು ಟ್ರೈ ಮಾಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ರೆಸಿಪಿ ಇದು. ಸಂಜೆ ಸ್ನ್ಯಾಕ್ಸ್ಗೆ ಅಂತೂ ಮಾಡಿದ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಸೊ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲ ಟ್ರೈ ಮಾಡಿ. ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಯಾವ್ಯಾವ ವೀಡಿಯೋಸ್ ಹಾಕ್ತೀವಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿ ನೀಟಾಗಿ ಬಂದಿದೆ. ಅದೇ ಥರ ಇನ್ನೊಂದು ಟ್ರಿಪ್ ಒಂದ್ಸತಿ ಹಾಕ್ತೀವಿ, ಅದು ಕೂಡ ಅಷ್ಟೇ ನೀಟಾಗಿ ಬರ್ತಾಯಿದೆ. ಎಲ್ಲೂ ಒಡ್ಕೋತಾ ಇಲ್ಲ ಅಥವಾ ಅಂಟ್ಕೋತಾ ಇಲ್ಲ, ನೀಟಾಗಿ ಬಂದಿದೆ ನೋಡಿ. ಇವಾಗ ಜೋಳ ಕಟ್ ಮಾಡಿ ತೋರಿಸ್ಕೊಡ್ತಾ ಇದ್ವಿ. ಪೊಟ್ಯಾಟೊ ಕಾರ್ನ್ ಬಾಲ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಮಧ್ಯೆ ಜೋಳ ಎಲ್ಲ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟು. ದಯವಿಟ್ಟು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಈ ಥರ ಕಟ್ ಮಾಡಿಕೊಂಡು ಮಧ್ಯ ಸಾಸ್ ಹಾಕ್ಕೊಂಡು, ಟೊಮೊಟೊ ಸಾಸು ಮತ್ತು ಇದನ್ನು ಹಾಕ್ಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಲ್ಲರಿಗೂ ಮುಂದೆ ಹೊಸ ರೆಸಿಪಿಗಳ ಜೊತೆ ಬರ್ತೀವಿ. ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ.